ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ರಾಘವೇಂದ್ರ ಕೂಡ ಈ ಒಂದು ಕೇಸ್ನಲ್ಲಿ ಪ್ರಮುಖ ಆರೋಪಿ. ಅಂದ್ರೆ ಚಿತ್ರದುರ್ಗದ ಅಭಿಮಾನಿಗಳ ಸಂಘದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಈತ. ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದು ಇದೆಲ್ಲದರಲ್ಲೂ ಕೂಡ ಆತನದೇ ಪಾತ್ರ. ಆತ ಈ ಕೇಸ್ನಲ್ಲಿ ಒಳಗಡೆ ಇದ್ರೆ ಈತ ಆತನ ತಾಯಿ ಕೊನೆಯುಸಿರು ಎಳೆದಿರುವಂಥದ್ದು. ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ಆರೋಪಿ 4 ಆಗಿ ಈಗ ರಘು ಅಂಧರಾಗಿದ್ರೆ ಇತ್ತ ತಾಯಿ ನಿಧನರಾಗಿದ್ದಾರೆ. ದರ್ಶನ್ಗಾಗಿ ಜೈಲು ಸೇರಿರೋ ರಘುಗೆ ತಾಯಿಯನ್ನ ಉಳಿಸ್ಕೊಳ್ಳೋದಕ್ಕೂ ಆಗ್ಲಿಲ್ಲ. ಅಭಿಮಾನಕ್ಕಾಗಿ ಕೊಲೆ ಮಾಡಿ ತಾಯಿಯನ್ನೇ ಮರ್ತು ಬಿಟ್ನ ರಘು ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಅಂದ್ರೆ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ರು ಕೂಡ ತಾಯಿಯ ಕಡೆಗಾಲದ ಸಂದರ್ಭದಲ್ಲಿ ತಾಯಿ ಜೊತೆಗೆ ಇದ್ದು ತಾಯಿ ಆರೈಕೆ ಮಾಡೋದಕ್ಕಾಗ್ಲಿಲ್ಲ. ತಾಯಿಗೆ ಬೇಕಾದಂಥ ಚಿಕಿತ್ಸೆಗೆ ಬೇಕಾದಂಥ ವೆಚ್ಚವನ್ನ ಭರಿಸೋದಕ್ಕಾಗ್ಲಿಲ್ಲ. ತಾಯಿ ಜೊತೆಗಿದ್ದು ನೋಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅಭಿಮಾನಕ್ಕಾಗಿ ಕೊಲೆ ಮಾಡಿ ಕೊಲೆ ಸಂಚಿನಲ್ಲಿ ತಾನೂ ಕೂಡ ಪಾಲುದಾರನಾಗಿ ಈಗ ಜೈಲಿನಲ್ಲಿರುವಂಥದ್ದು. ಆದರೆ ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ರಘು ಕ್ಯಾರೆ ಅನ್ನಲಿಲ್ಲ. ತಾಯಿ ಅನಾರೋಗ್ಯದಲ್ಲಿದ್ರು ಕೂಡ ಇಂಥ ಒಂದು ದೊಡ್ಡ ಕೇಸ್ನಲ್ಲಿ ಸಿಕ್ಕಾಕೊಂಡು ಈಗ ರಾಘವೇಂದ್ರ ಅಲಿಯಾಸ್ ರಘು ಜೈಲಿನಲ್ಲಿರುವಂಥದ್ದು. ಆದರೆ ಆತನ ತಾಯಿ ಈಗ ಕೊನೆಯುಸಿರು ಎಳೆದಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಸಾವನ್ನಪ್ಪಿದ್ದಾರೆ. ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಆಗಿರುವಂಥ ಈತನ ಮೂಲಕನೇ ಕಾಂಟ್ಯಾಕ್ಟ್ ಬೆಳೆದಿದ್ದು ಈಗ ಕೊಲೆ ಕೂಡ ಆಗಿರುವಂಥದ್ದು. ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈಗ ಆರೋಪಿ ಮನವಿ ಕೂಡ ಮಾಡಿಕೊಂಡಿರುವಂಥದ್ದು. ತಾಯಿಯ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಅಂತ ಯಾವ ರೀತಿಯಾಗಿ ಅವಕಾಶ ಮಾಡಿಕೊಡ್ತಾರೆ, ಎಷ್ಟು ಸಮಯವನ್ನು ನಿಗದಿ ಮಾಡ್ತಾರೆ, ಅದು ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ಆಯಿತು. ಅದಕ್ಕಿಂತ ಮುಂಚೆ ಸ್ವಲ್ಪ ನನ್ನ ತಮ್ಮ ಹಿಂಗೆ ಆಯಿತು ಅಂತ ಹೇಳ್ಬಿಟ್ಟು ಚಿಂತೆಯಿಂದ ಈ ಥರ ಆಗಿಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅವನು ಅಂತಂದರೆ ಒಂದು ಜೀವ ನಮ್ಮ ಅಮ್ಮಂಗೆ. ಅವನು ಅಂದರೆ ಭಾಳ ಆಸೆ. ಅವನು ಬಂದ ಅಂದರೆ ಸಾಕು, ಇಷ್ಟು ದೊಡ್ಡವನಾದರೂ ಮುದ್ದಾಡೋದು, ಆಸೆ ಮಾಡೋದು ಎಲ್ಲ ಇತ್ತು. ಏನು ಮಾಡ್ತೀರ ಇದು ಅವನು ಇಂಥ ಕೆಲಸ ಮಾಡೋನೇ ಅಲ್ಲ. ಅದು ಹೆಂಗೆ ಆಯಿತು ಅನ್ನೋದೇ ನಮಗೆ ಗೊತ್ತಿಲ್ಲ ಅವನು ಈ ಥರ ಒಬ್ರಿಗೆ ಒಂದೇಟು ಹೊಡೆದಾನಲ್ಲ, ಏನೂ ಅಲ್ಲ. ಏನೋ ಡ್ರಿಂಕ್ಸ್ ಮಾಡಿದಾಗ ಒಂಚೂರು ಏಣ್ತಿತ್ತ ಬಾಯಿ ಮಾಡೋಣ, ಅಷ್ಟು ಬಿಟ್ಟರೆ ಬೇರೆ ಯಾರ ಹತ್ರನೂ ಅವನು ಗುದ್ದಾಡಿಲ್ಲ, ಹೊಡೆದಾಡಿಲ್ಲ, ಏನಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವನಿದ್ದಿದ್ರೆ ಏನಾದರೂ ಒಂಚೂರು ಏನಾರ ಇದು ಮಾಡ್ಬೋದಿತ್ತೇನೋ ನೋಡಿ ಆಸೆ ಮಾಡೋರು. ಈಗ ನಿಮ್ಮ ತಾಯಿ ಡೆತ್ ಆಗಿದ್ದಾರೆ. ಹೌದು ಯಾವಾಗ ಅಂತ್ಯಕ್ರಿಯೆ ನೀವು ನಿಮ್ಮ ಬ್ರದರ್ನ ಕರೆಸ್ಬೇಕು ಅಂತ ಏನಾದ್ರು? ಅದೇ ಕರೆಸ್ಬೇಕು, ನೋಡಬೇಕು. ಅವ್ನು ಬಂದರೆ ಇದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಅವನಿಂದನೇ ನರಳಿ ಅವನಿಲ್ಲ ಅಂತಲೇ ನೊಂದು ಬಿಟ್ಟಿದ್ದಾರೆ. ಭಾಳ ನೋವು ಅನುಭವಿಸಿದ್ದಾರೆ 1 ತಿಂಗಳಿಂದ. ಚೆನ್ನಾಗೇ ಓಡಾಡ್ಕೊಂತ ಇದ್ರು. ಯಾವಾಗ ಈ ಸುದ್ದಿ ಗೊತ್ತಾಯ್ತೋ ಆವಾಗಿಂದನೇ ಸ್ವಲ್ಪ ಇದಾಗ್ಬಿಡ್ತು ಅವ್ರಿಗೆ. ಕುಟುಂಬದ ನಿರ್ವಹಣೆಗೆ ಅಂದ್ರೆ ಈಗ ಅಂತ್ಯಕ್ರಿಯೆಗೆ ಅದಕ್ಕೆಲ್ಲ ಅನುಕೂಲತೆ ಇದೆಯಾ? ಇಲ್ಲ ಅನುಕೂಲತೆ ಇಲ್ಲ. ಅವನು ನಮ್ಮಣ್ಣ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ. ಅವನು ಇವ್ರನ್ನ ನೋಡ್ಕೊಂತಾನೆ ಇದ್ದ. ಅಮ್ಮನ್ನ ಯಾರು ನೋಡೋರಿಲ್ಲ ಮನೆಯಲ್ಲಿ. ನಾವು ನೋಡಿದ್ರೆ ಇಲ್ಲಿಲ್ಲ, ಬೇರೆ ಊರಲ್ಲಿ ಇರೋದು. ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ನಮ್ಮ ಪರಿಸ್ಥಿತಿ, ನನಗೆ 2 ಮಕ್ಕಳಿದ್ದಾವೆ, ನಮ್ಮ ಮನೆಯವರು ಇಲ್ಲ. ಚಿಕ್ಕ ವಯಸ್ಸಿನ ಚೆನ್ನಾಗಿ ಬೆಳೆದಿವಿ. ಈ ಥರ ಕೃತ್ಯ ಮಾಡ್ಕೊಂಡಿದ್ದು ಅವ್ನು ತಪ್ಪೈತೆ, ಬಟ್ ಹೇಳ್ತಾನಲ್ಲ ಅವ್ನು ತಪ್ಪೈತೆ. ಈಗ ತಾಯಿ ಇದು ಒಂದು ಅಂತ್ಯಕ್ರಿಯೆ ಬೇಕು ಅಂದರೆ ಕರ್ಕೊಂಬನ್ನಿ. ಅತ್ತೆ ಸರಿನೆಲ್ಲ ರಘುನ ಕರ್ಕೊಂಬನ್ನಿ. ಮತ್ತು ಅಂತ್ಯಕ್ರಿಯೆ ಇದೆ, ಮಧ್ಯ 3 ಗಂಟೆ ಇಲ್ಲ 4 ಗಂಟೆ ಆಗುತ್ತೆ. ಸಂಬಂಧಿಕರೆಲ್ಲ ಬರ್ತಾರೆ. ದಯವಿಟ್ಟು ರಘುನ ಕರ್ಕೊಂಬನ್ನಿ. ಅತ್ತೆ ಅನುಕೂಲತೆ ಇದೆಯಾ ಅನುಕೂಲತೆ ಅನುಕೂಲಕ್ಕೆ ಏನಿಲ್ಲ ಅನುಕೂಲಕ್ಕೆ ಏನಿಲ್ಲ. ಪಾಪ ನಿಮ್ರಲ್ಲಿ ಇದಾರಲ್ಲ ಅವ್ರಿಗೇನು ಅನುಕೂಲ ಇಲ್ಲ ಪಾಪ. ಆದ್ರೂ ಪಾಪ ಎಲ್ಲ ನಾವೇ ಸಂಬಂಧಿಕರು ಅಡ್ಜಸ್ಟ್ ಮಾಡಿ ಪಾಪ ಅಂತ್ಯಕ್ರಿಯೆ ಮಾಡ್ಬೇಕಾಗತ್ತೆ. ಅದು ಬಿಟ್ಟು ಏನಿಲ್ಲ ಒಳ್ಳೆ ತನಕ ಒಳ್ಳೆ ಬಿಲ್ ರಘು ಅಂತ ಒಳ್ಳೆ ಮನುಷ್ಯ ಅವನು ಫಸ್ಟ್ ಕಲ್ಸ ಅಂತ್ಯಕ್ರಿಯೆಗೆ ಫಸ್ಟ್ ಕಲ್ಸ್ರಿ. ಚಿಕ್ಕ ವಯಸ್ಸಿನ ಚೆನ್ನಾಗಿ ಬೆಳೆದಿವಿ. ಈ ಥರ ಕೃತ್ಯ ಮಾಡ್ಕೊಂಡಿದ್ದು ಅವ್ನು ತಪ್ಪೈತೆ, ಬಟ್ ಹೇಳ್ತಾನಲ್ಲ ಅವ್ನು ತಪ್ಪೈತೆ. ಈಗ ತಾಯಿ ಇದು ಒಂದು ಅಂತ್ಯಕ್ರಿಯೆ ಬೇಕು ಅಂದರೆ ಕರ್ಕೊಂಬನ್ನಿ. ಅತ್ತೆ ಸರಿನೆಲ್ಲ ರಘುನ ಕರ್ಕೊಂಬನ್ನಿ. ಮತ್ತು